ಎಲ್ಲರಿಗೂ ನಮಸ್ಕಾರ. ದೇವಾಲಯಗಳ ನಗರಿ ಎಂದೇ ಪ್ರಸಿದ್ಧ ಆಗಿರುವ ಪಂಚರಥೋತ್ಸವ ಜರುಗುವ ನಮ್ಮ ವಿಜಯಪುರದಲ್ಲಿ ರುದ್ರದೇವರ ದೇವಸ್ಥಾನದ ಇತಿಹಾಸಗಳನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಪುಟ್ಟ ಮಕ್ಕಳು ಎಳೆಯುವ ರಥೋತ್ಸವದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಪುಟಾಣಿಗಳು ಎಳೆಯುವ ಈ ರಥೋತ್ಸವ ಬಗ್ಗೆ ನಾವು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಶಿವು ಅಣ್ಣವರಿದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಇಲ್ಲಿ ಪ್ರಸಿದ್ಧ ಆಗಿರೋ ಅಂಥದ್ದು ಅಂದ್ರೆ ಪುಟಾಣಿ ಮಕ್ಕಳು ಎಳೆಯುವಂಥದ್ದೇ ತೇರು. ಇದರದ್ದು ಸ್ಪೆಷಾಲಿಟಿ ಏನು ತಿಳಿಸ್ಕೊಡ್ಬೋದಾ? ನಾನು ಶಿವಕುಮಾರ್ ಅಂತ, ವಿಜಯಪುರ ಶ್ರೀ ರುದ್ರದೇವರ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಮಾಜಿ ಖಜಾಂಚಿ ಮತ್ತೆ ಈಗ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ. ಅದೇ ಈ ದೇವಸ್ಥಾನ ವಿಶೇಷ ಏನಂತಂದ್ರೆ, ದವನದ ಹುಣ್ಣಿಮೆ ದಿವಸ ನಮ್ಮ ವಿಜಯಪುರ ಭದ್ರಕಾಳಿ ಅಮ್ಮನವರ ಮತ್ತೆ ರುದ್ರದೇವರ ರಥೋತ್ಸವ 41 ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಈ 41 ವರ್ಷಗಳ ಮುಂಚೆ ಮೊದಲು ಬಿದಿರು ದೆಬ್ಬೆನಲ್ಲಿ ರಥೋತ್ಸವ ಮಾಡಿ ಅದರಲ್ಲಿ ನಮ್ಮ ನಗರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕ ಇರುವಂತಹ ಶ್ರೀ ರಾಮದೇವರ ಒಂದು ಉತ್ಸವ ಮೂರ್ತಿಗಳನ್ನ ರಥದಲ್ಲಿ ಎಳೆಯಲಾಗ್ತಿತ್ತು. ಮತ್ತೆ ಈ ಒಂದು ರಥೋತ್ಸವನ ವಿಜಯಪುರ ಪಲ್ಲಕ್ಕಿ ರಾಜಶೇಖರಪ್ಪನವರು ಮತ್ತೆ ಪಾಲಣ್ಣವರು ಮತ್ತೆ ಅವ್ರ ಸ್ನೇಹಿತರು ಸಂಕಲ್ಪ ಮಾಡಿಕೊಂಡು ಪುಟಾಣಿ ಮಕ್ಕಳು ರಥನ ಎಳೆಯುವಂತಾಗ್ಲಿ ಅಂದ್ಬಿಟ್ಟು ಪುಟಾಣಿ ಮಕ್ಕಳಿಗೋಸ್ಕರನೇ ತಾವೇ ಸ್ವತಃ ತಮ್ಮ ಸ್ವಂತ ಖರ್ಚಿನಲ್ಲಿ ರಥೋತ್ಸವನ ನಿರ್ಮಾಣ ಮಾಡಿಕೊಟ್ಟು ನಮ್ಮ ರುದ್ರದೇವರ ಭಕ್ತ ಮಂಡಳಿಗೆ ಅವರು ವರ್ಗಾವಣೆಯನ್ನಂತ ಮಾಡಿದ್ರು. ಅದಾದ ನಂತರ ನಮ್ಮ ವಿಜಯಪುರ ರುದ್ರದೇವರ ಭಕ್ತ ಮಂಡಳಿಯಿಂದ ಈ ಒಂದು ಪ್ರತಿ ವರ್ಷ ದವನದ ಹುಣ್ಣಿಮೆ ದಿವಸ ಭದ್ರಕಾಳಮ್ಮನವರು ಮತ್ತೆ ರುದ್ರದೇವರ ಒಂದು ರಥೋತ್ಸವ ವಿಜೃಂಭಣೆಯಿಂದ ನೆರವೇರ್ತಾ ಬಂತು. ಇದೇ ದಿವಸ ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಸಹ ನೆರವೇರ್ತಾ ಇದೆ. ನಮ್ಮ ವಿಜಯಪುರದಲ್ಲೂ ವಿಶೇಷ ಅಂದ್ರೆ ಅದೇ ದಿನ ಯಲ್ಲಮ್ಮ ದೇವಿಯವರ ಹೂವಿನ ಕರಗ ಮಹೋತ್ಸವ ಸಹ ಇರುತ್ತೆ. ನನಗೆ ತಿಳಿದಿರೋ ಪ್ರಕಾರ ಪುಟಾಣಿ ಮಕ್ಕಳು ಎಳೆಯೋ ಅಂತ ಚಿಕ್ಕ ತೇರು ನಮ್ಮ ಊರಿನಲ್ಲಿ ಅಷ್ಟೇ ಇರೋ ಅಂಥದ್ದು ತಿಳಿದಿದೆ. ಇದ್ರ ಬಗ್ಗೆ ನೀವು ತಿಳಿಸ್ಕೊಡಿ. ವಿಜಯಪುರದಲ್ಲಿ ಪುಟಾಣಿ ರಥ ಎಳೆಯೋ ತೇರು ವಿಶೇಷತೆ ಏನಂದ್ರೆ, ಕರ್ನಾಟಕದಲ್ಲಿ ಚಿಕ್ಕ ತೇರುಗಳಿದಾವೆ, ಆದ್ರೆ ಮಕ್ಕಳು ಎಳೆಯುವಂತ ತೇರು ಇದೊಂದೇ. ಇಡೀ ಕರ್ನಾಟಕದಾದ್ಯಂತ ಮಕ್ಕಳು ಎಳೆಯುವಂತ ರಥ ಅಂತ ಪ್ರಸಿದ್ಧವಾಗಿರೋದು ನಮ್ಮ ವಿಜಯಪುರ ರುದ್ರದೇವರ ರಥ. ಈ ಒಂದು ರಥ 41 ವರ್ಷಗಳಿಂದ ಕಲ್ಯಾಣೋತ್ಸವ ಮತ್ತೆ ರಥೋತ್ಸವ ಎರಡೂ ನೆರವೇರ್ತಾ ಬಂದಿದ್ದು. 2016-17ರಲ್ಲಿ ರಥ ಶಿಥಿಲಾವಸ್ಥೆಗೆ ಹೊರಡಿತ್ತದು. ಅದರಲ್ಲಿ ರುದ್ರದೇವರ ಸೇವಾ ಅಭಿವೃದ್ಧಿ ಟ್ರಸ್ಟ್ನಿಂದ ಸಂಕಲ್ಪ ಮಾಡ್ಕೊಂಡು ನಾವು ಹೊಸ ರಥ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡ್ವಿ. ಇದಾದ ನಂತರ ನಾವು ಹೊಸ ರಥ ನಿರ್ಮಾಣಕ್ಕೆ ಸರಿಸುಮಾರು 10 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚ ಬೇಕಾಗುತ್ತೆ, ಏನ್ ಮಾಡೋದು ಅಂತ ನಾವು ಸಭೆಯಲ್ಲಿ ತೀರ್ಮಾನ ಕೈಗೊಂಡು ವಿಜಯಪುರ ಶ್ರೀ ವಿನಾಯಕ ಭಕ್ತ ಮಂಡಳಿಯವರಿಗೆ ನಾವು ಆಹ್ವಾನ ಕೊಟ್ವಿ. ಅವರು ಪ್ರತಿ ವರ್ಷ ಗಣಪತಿ ಸಂದರ್ಭದಲ್ಲಿ ಲಾಟರಿ ಯೋಜನೆಯನ್ನ ಕೈಗೊಂಡು ಅದರಲ್ಲಿ ಉಳಿದಂತ ಹಣನ ಭಕ್ತ ಮಂಡಳಿ ಇನ್ನಿತರ ಕಾರ್ಯಗಳಿಗೆ ವಿನಿಯೋಗ ಮಾಡ್ಕೊತಾ ಇದ್ರು. ಅದೇ ರೀತಿ ನಾವು ಕೇಳ್ಕೊಂಡಾಗ ಒಂದು ವರ್ಷ ಆ ಒಂದು ರಥೋತ್ಸವ ಲಾಟ್ರಿ ಟಿಕೆಟ್ ನಲ್ಲಿ ಏನ್ ಬರುತ್ತೆ ಆ ಹಣನ ರಥೋತ್ಸವ ನಿರ್ಮಾಣಕ್ಕೆ ನೀಡ್ತೀವಿ ಅಂತ ನಮ್ಗೆ ಅವರು ಭರವಸೆನೆ ಕೊಟ್ಟರು. ಅದೇ ರೀತಿ ಲಾಟ್ರಿ ಯೋಜನೆ ಯಶಸ್ವಿಯಾಗಿ ನಮ್ಗೆ ಮರ ಪರ್ಚೇಸ್ ಮಾಡೋದಕ್ಕೆ ಹಣ ಅಲ್ಲಿಂದ ಬಂತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಹಲವಾರು ಭಕ್ತಾದಿಗಳು, ನಮ್ಮ ಒಕ್ಕಲ್ನವರು ಮತ್ತೆ ಇತರೆ ಭಕ್ತಾದಿಗಳು, ಹೊರಗಡೆ ಇರುವಂತ ಊರಿನ ಭಕ್ತಾದಿಗಳು ಎಲ್ಲರೂ ಸಹ ಈ ಒಂದು ನೂತನ ರಥ ನಿರ್ಮಾಣಕ್ಕೆ ತನುಮನಧನ ಸಹಕಾರ ನೀಡಿರ್ತಾರೆ. 2019-20ರಲ್ಲಿ ಇದು ಲೋಕಾರ್ಪಣೆ ಆಗ್ಬೇಕಾಗಿತ್ತು, 20 ಮಾರ್ಚಲ್ಲಿ. ಆದರೆ ಪ್ರಪಂಚದಾದ್ಯಂತ ಕೊರೋನಾ ಬಂದಿದ್ರಿಂದ 2022 ಏಪ್ರಿಲ್ 16ನೇ ತಾರೀಕು ಈ ನೂತನ ರಥ ಲೋಕಾರ್ಪಣೆ ಆಯಿತು. ಈ ಒಂದು ರಥವನ್ನ ಲೋಕಾರ್ಪಣೆ ಮಾಡೋದಕ್ಕೆ ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠದಂತಹ ಶ್ರೀಯುತ ತೇಜೇಶಲಿಂಗ ಮಹಾಸ್ವಾಮಿಗಳು ಬಂದು ಈ ಒಂದು ನೂತನ ರಥವನ್ನ ಲೋಕಾರ್ಪಣೆಗೊಳಿಸಿದ್ರು. ಹೊಸ ರಥ ನಿರ್ಮಾಣ ಆಗಿರೋದು ಹಳೆ ಶೈಲಿಯಲ್ಲೇ ಮಾಡಿರೋದ ಏನು? ಹೊಸ ರಥ ಬಂದ್ಬಿಟ್ಟು ಕಾಷ್ಟ ಶೈಲಿಯಲ್ಲಿ ಮಾಡಿದೀವಿ. ಹಳೆ ರಥ ಬಂದ್ಬಿಟ್ಟು ನಮ್ಮ ಊರಿನ ಚೆನ್ನಕೇಶ ಸ್ವಾಮಿ ದೇವಸ್ಥಾನದ ತೇರು ಯಾವ ರೀತಿ ಬರುತ್ತೆ ಅದೇ ರೀತಿ ಇತ್ತು. ಹೊಸ ರಥ ಬಂದು ಸಂಪೂರ್ಣ ಕಾಷ್ಟ ಶೈಲಿಯಲ್ಲಿ ಮಾಡಿದೀವಿ. ಮೇಲ್ಗಡೆ ಮಾತ್ರ ನಮ್ಮ ಹಳೆ ಒಂದು ಏನು ಗೋಪುರ ಇತ್ತು ಅದೇ ರೀತಿಯಲ್ಲಿ ಕಲರ್ ಬಂಟಿಂಗ್ಸ್ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ವಿ. ಮೇಲೆ ಪಂಚಕಲಶಗಳಿದಾವೆ. ಮತ್ತೆ ಕೆಳಗಡೆ ಕಾಷ್ಟ ಶೈಲಿ ನಿರ್ಮಾಣ ರಥ ಅಂತಂದ್ರೆ ಕೆಳಗಡೆ ಸಂಪೂರ್ಣ 4 ಭಾಗದಲ್ಲಿ 4 ದಿಕ್ಕಿನಲ್ಲೂ ದೇವರುಗಳನ್ನ ಕೆತ್ತನೆ ಮಾಡಿಸಿದೀವಿ. ಶಿವಕುಮಾರ ಸ್ವಾಮಿಗಳು, ಅಕ್ಕ ಮಹಾದೇವಿಯವರು, ಅರ್ಧನಾರೀಶ್ವರ, ವೀರಭದ್ರೇಶ್ವರ, ಮತ್ತೆ ಸವದತ್ತಿ ಯಲ್ಲಮ್ಮನವರು, ಯಲ್ಲಮ್ಮನ ಕರಗ ಆಗೋದ್ರಿಂದ ಸವದತ್ತಿ ಯಲ್ಲಮ್ಮನವರು, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಈ ರೀತಿ 12 ದೇವರುಗಳನ್ನ ನಾವು ಕೆತ್ತನೆ ಮಾಡಿದ್ದೀವಿ. ಇದು ಇದರ ವಿಶೇಷತೆ ಆಗಿದೆ. ಮೊದಲು ಹಳೆ ರಥದಲ್ಲಿ ನಮ್ಮ ಭದ್ರಕಾಳಿ ಅಮ್ಮನವರು ರುದ್ರದೇವರು ಮಾತ್ರ ಇಡ್ತಾ ಇದ್ರಿ 2001ನೇ ಇಸ್ವಿವರೆಗೂ. ಈ ದೇವಸ್ಥಾನ ಜೀರ್ಣೋದ್ಧಾರ ಆದ್ಮೇಲೆ ಬಲಮುರಿ ಗಣಪತಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಬಲಮುರಿ ಗಣಪತಿಯವರು ಮತ್ತೆ ಭದ್ರಕಾಳಿ ಅಮ್ಮನವರು ರುದ್ರದೇವರ 3 ಉತ್ಸವ ಮೂರ್ತಿಗಳ ಒಂದು ರಥೋತ್ಸವ ಇದರಲ್ಲಿ ನಡೀತಾ ಇತ್ತು. ಆಗ ಹಳೆ ರಥದಲ್ಲಿ ಏನಂತಂದ್ರೆ
ದೂರಕ್ಕೆ ದೇವರು ಅಷ್ಟು ಕಾಣಿಸ್ತಿರ್ಲಿಲ್ಲ. ಅದರ ಒಂದು ಮರಗಳ ಚೌಕಟ್ಟಿನೊಳಗಡೆ ಅದು ಕೂರ್ಬೇಕಾಗಿತ್ತು. ಈಗ ಅದು ದೇವರು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಹೊಸ ರಥದಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಮಂಟಪ ಭಾಗನ ವಿಸ್ತಾರ ಮಾಡಿದೀವಿ. ಮಂಟಪದಲ್ಲಿ ಸ್ವಾಮಿಯವರು ಈಗ ವಿಶೇಷವಾಗಿ ಮತ್ತೆ ಕಣ್ತುಂಬ ಆನಂದವಾಗಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತೆ ಮಕ್ಕಳು ಎಳಿತಾ ಇರುವಂತ ಈ ರಥನ ನೋಡೋದಕ್ಕೆ ನಮ್ಗೆ ಒಂದು ವಿಶೇಷತೆ ಅನ್ಸುತ್ತೆ. ನಾವು ಸಹ ಚಿಕ್ಕ ಮಕ್ಕಳಿದ್ದಾಗಿಂದ ಈ ಒಂದು ರಥವನ್ನ ಎಳಿತಾ ಇದ್ವಿ. ಇದು ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಹೊಸ ರಥ ನಿರ್ಮಾಣ ಆಯ್ತು ಅಂತ ಹೇಳಿದ್ರಿ. ಹೊಸ ರಥ ನಿರ್ಮಾಣ ಆದ್ಮೇಲೆ ಹಳೆ ರಥನ ಏನ್ ಮಾಡಿದ್ರಿ? ಹಳೆ ರಥ 2022 ಹಳೆ ರಥದಲ್ಲಿ ನಾವು ರಥ ಎಳಿತಾ ಇದ್ವಿ. ಈ ರಥವನ್ನ ಮೊದಲು ಏನಂದ್ರೆ ಬಿಚ್ಚಿಡೋದು ಮತ್ತೆ ಕಟ್ಟಬೇಕಾಗಿತ್ತು ಪ್ರತಿ ವರ್ಷ. ನಮ್ಮ ಮಾಂತಿನ ಮಠದಲ್ಲಿ ಈ ಒಂದು ರಥ ಬಿಚ್ಚಿಟ್ಬಿಟ್ಟು ಅಲ್ಲಿ ಸ್ಟೋರೇಜ್ ಮಾಡ್ತಾ ಇದ್ವಿ. ಮತ್ತೆ ಈ ಹಳೆ ರಥನ ಪ್ರತಿ ವರ್ಷ ವಿ ವಿಶ್ವನಾಥ್ ಅವರು ಮತ್ತೆ ಬಿ ಪ್ರಭುದೇವರವರು ನಿರ್ಮಾಣ ಮಾಡ್ಕೊಡ್ತಾ ಇದ್ರು. ಈ ಶಿಥಿಲವಾದಂಥ ರಥನ ಮತ್ತೆ ನಾವು ರಿಪೇರಿ ಮಾಡಿಸ್ಕೊಂಡು ಉಪಯೋಗಿಸ್ತೀವಿ ಅಂತ ಬಡೂನಹಳ್ಳಿ ಶ್ರೀ ರಾಮದೇವರ ದೇವಸ್ಥಾನದವರು ನಮ್ಮ ರುದ್ರದೇವರ ಸೇವಾ ಅಭಿವೃದ್ಧಿ ಟ್ರಸ್ಟ್ಗೆ ಅಹವಾಲನ ಕೊಟ್ಟರು. ನಾವು ಆ ಅಹವಾಲನ ಸ್ವೀಕರಿಸಿ ಮಹಾಸಭೆಯಲ್ಲಿಟ್ಟು ಅದನ್ನ ಆ ದೇವಸ್ಥಾನದವ್ರಿಗೆ ಏನೂ ಅಪೇಕ್ಷೆ ಇಲ್ದಿರ, ಏನೂ ಒಂದು ಡೊನೇಷನ್ ತಗೊಳ್ದಿರ ಆ ಒಂದು ದೇವಸ್ಥಾನಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ನಾವು ಅದನ್ನ ಕೊಟ್ಟಿದ್ದೀವಿ. ಈಗ ಪ್ರತಿ ವರ್ಷ ರಾಮದೇವರ ರಥೋತ್ಸವ ನಮ್ಮ ಹಳೆ ತೇರಿನಲ್ಲಿ ನಡೀತಾ ಇದೆ. ಇದು ಬಹಳ ಒಂದು ಸಂತೋಷದ ವಿಷಯ. 5 ದಿನಗಳ ಕಾಲ ಈ ರಥೋತ್ಸವದ ಕಾರ್ಯಕ್ರಮಗಳನ್ನ ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಈ ಕಾರ್ಯಕ್ರಮಗಳದ ವಿವರ ತಿಳಿಸ್ಕೊಡ್ತೀರಾ? 5 ದಿನಗಳು ನಮ್ಮ ರಥೋತ್ಸವದ ಕಾರ್ಯಕ್ರಮ ಅಂದ್ರೆ ಪ್ರಾರಂಭದಲ್ಲಿ ಪ್ರತಿನಿತ್ಯ ಸ್ವಾಮಿಯವರಿಗೆ ಏಕವಾರ ರುದ್ರಾಭಿಷೇಕ ಇರುತ್ತೆ. ಮೊದಲನೇ ದಿವಸ ಗಂಗೆ ಪೂಜೆ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಆಗಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತೆ. 2ನೇ ದಿವಸ ಶ್ರೀ ಸ್ವಾಮಿಯವರ ಭದ್ರಕಾಳಮ್ಮನವರು ಶ್ರೀ ರುದ್ರದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 4ನೇ ದಿವಸ ವಿಜಯಪುರ ರುದ್ರದೇವರ ಭದ್ರಕಾಳಮ್ಮನವರ ಬ್ರಹ್ಮರಥೋತ್ಸವ ಇರುತ್ತೆ. ಈ ರಥೋತ್ಸವ ಯಲ್ಲಮ್ಮ ದೇವಸ್ಥಾನದವರೆಗೂ ಹೋಗಿ ಮತ್ತೆ ವಿಜಯಪುರ ರಾಜಬೀದಿಗಳಲ್ಲಿ ಇದರ ಉತ್ಸವ ಇರುತ್ತೆ. 4ನೇ ದಿವಸ ಬಂದು ವಿಜಯಪುರ ಊರಿನ ಪ್ರಮುಖ ಬೀದಿಗಳಲ್ಲಿ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿಯವರ ಜೊತೆ ನಮ್ಮ ವಿಜಯಪುರ ಶ್ರೀ ರುದ್ರದೇವರ ಉತ್ಸವ ಸಹ ನಡೆಯುತ್ತೆ. 5ನೇ ದಿನ ಬಂದು ಬೆಳಿಗ್ಗೆ ವಸಂತೋತ್ಸವ ಕಾರ್ಯಕ್ರಮ, ಅದಾದ ನಂತರ ಸಂಜೆ ಶಯನೋತ್ಸವ ಕಾರ್ಯಕ್ರಮ ಇರುತ್ತೆ. 4ನೇ ದಿವಸ ಆಲಯ ಪ್ರವೇಶದ ಮುಖಾಂತರ ಕಾರ್ಯಕ್ರಮ ಅಲ್ಲಿಗೆ ರಥೋತ್ಸವ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅಣ್ಣ, ಈ ರಥೋತ್ಸವ ಯಾವ ಸಮಯದಲ್ಲಿ ನಡೆಯುತ್ತೆ? ಈ ರಥೋತ್ಸವ ಬಂದು ಚೈತ್ರ ದವನದ ಹುಣ್ಣಿಮೆಯಲ್ಲಿ ನಾವು ರಥೋತ್ಸವ ಆಚರಣೆ ಮಾಡ್ತೀವಿ. ಈ ರಥೋತ್ಸವದ ದಿನಾನೇ ನಮ್ಮ ಶ್ರೀ ಹರಿಹರ ಬ್ರಹ್ಮರಥೋತ್ಸವ ಅಂದ್ರೆ ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಬ್ರಹ್ಮರಥೋತ್ಸವ ಸಮಿತಿಯಿಂದ ಕಳೆದ 11 ವರ್ಷಗಳಿಂದ ಇದ್ರ ಜೊತೆಯಲ್ಲಿ ನಾವು ರಥೋತ್ಸವ ಮಾಡ್ಕೊಂಡ್ ಬರ್ತಾ ಇದೀವಿ. ಮುಂಭಾಗದಲ್ಲಿ ನಮ್ಮ ಪುಟಾಣಿ ಮಕ್ಕಳು ಎಳೆಯಂತ ರಥ ರುದ್ರದೇವರ ರಥ ಮುಂದೆ ಸಾಗುತ್ತೆ. ಆ ನಂತರ ಹಿಂದ್ಗಡೆ ಹರಿಹರ ಬ್ರಹ್ಮರಥೋತ್ಸವ ಎಲ್ಲ ದೊಡ್ಡವರು ಇಳಿದು ಈ ಒಂದು ರಥೋತ್ಸವ ಎರಡೂ ಜೊತೆಯಲ್ಲಿ ಹಿಡ್ಕೊಂಡ್ ಬರ್ತಾ ಇದೆ. ಇಷ್ಟೊತ್ತು ನಮಗೆ ರಥೋತ್ಸವದ ಬಗ್ಗೆ ಮಾಹಿತಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಇದೇ ವರ್ಷ ಇದೇ ಮಾರ್ಚ್ 30ನೇ ತಾರೀಕು ನಮ್ಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ. 31ನೇ ತಾರೀಕು ಕಲ್ಯಾಣೋತ್ಸವ ಇರುತ್ತೆ. ಏಪ್ರಿಲ್ 1ನೇ ತಾರೀಕು ಶಿವಕುಮಾರ ಸ್ವಾಮಿಗಳ ಹುಟ್ಟುಹಬ್ಬದ ದಿನ ಈ ಬಾರಿ ರಥೋತ್ಸವ ಬಂದಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ.